ಸ್ನೇಹಿತರೆ ನಮಸ್ತೆ, ಮತ್ತೊಮ್ಮೆ ನಿಮಗೆ RDT ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇನ್ನೇನಾದರೂ ನೀವು ಒಂದಕ್ಕಿಂತ ಹೆಚ್ಚು ಲೇನ್ ಇರುವಂಥ ಹೈವೇಗಳಲ್ಲಿ ಡ್ರೈವ್ ಮಾಡ್ತಾ ಇದ್ರೆ ಅಂತ ಹೇಳಿದ್ರೆ, ಈಗ ಇಲ್ಲಿ ನೋಡ್ತಿರುವಾಗ ಡಬಲ್ ಲೇನ್ ಹೈವೇ ಇದೆ. ಇಂಥ ಹೈವೇಗಳಲ್ಲಿ ಏನಾದ್ರು ಡ್ರೈವ್ ಮಾಡ್ತಾ ಇದ್ರೆ ಅಂತ ಹೇಳಿದ್ರೆ ಅಲ್ಲಿ ನೀವು ಓವರ್ಟೇಕ್ ಮಾಡೋದಕ್ಕೆ ಯಾವುದೇ ರೀತಿಯ ಡಿಫಿಕಲ್ಟ್ ಅಂತ ಅನ್ಸೋದಿಲ್ಲ. ಅಲ್ಲಿ ನಿಮಗೆ ಇನ್ನೊಂದು ಲೇನ್ ಫ್ರೀಯಾಗಿ ಸಿಗುತ್ತೆ. ಸೊ ರೈಟ್ ಲೈನ್ ಫ್ರೀ ಇದೆಯಾ, ಸೊ ರೈಟ್ ಲೈನ್ಗೆ ಇಮಿಡಿಯೇಟ್ ಆಗಿ ಶಿಫ್ಟ್ ಆಗ್ಬೋದು. ಈ ರೀತಿಯಾಗಿ ಮತ್ತೆ ಓವರ್ಟೇಕ್ ಮಾಡ್ಬೋದು ತುಂಬ ಈಸಿಯಾಗಿ. ಇಲ್ಲಿ ನೀವು ಕ್ವಿಕ್ ಆಗಿ ಓವರ್ಟೇಕ್ ಮಾಡಬೇಕು ಅಥವಾ ಫಾಸ್ಟ್ ಆಗಿ ಓವರ್ಟೇಕ್ ಮಾಡಿ ಮತ್ತೆ ನಮ್ಮ ಲೆಫ್ಟ್ ಲೈನ್ಗೆ ಬರಬೇಕು ಅನ್ನೋ ಯಾವುದೇ ರೀತಿಯ ಸಿಚುವೇಶನ್ ನಿಮ್ಗೆ ಬರಲ್ಲ. ಅದೇ ಇನ್ ಕೇಸ್ ಏನಾದ್ರೂ ನೀವು ಸಿಂಗಲ್ ಲೇನ್ ಹೈವೇದಲ್ಲಿ ಡ್ರೈವ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅಂದ್ರೆ ಸಿಂಗಲ್ ಲೇನ್ ಹೈವೇ ಅಂತ ಹೇಳಿದ್ರೆ ಒಂದು ಲೇನ್ ಬಂದ್ಬಿಟ್ಟು ನಾವು ಹೋಗೋದಕ್ಕೆ, ಹಾಗೆ ಇನ್ನೊಂದು ಲೇನ್ ಬಂದ್ಬಿಟ್ಟು ಎದುರುಗಡೆ ಬರ್ತಿರುವಂತ ವೆಹಿಕಲ್ಸ್ ಬರೋದಕ್ಕೆ. ಈಗ ನೀವು ನೋಡ್ತಿರುವಾಗ ಇಲ್ಲಿ ಬಂದ್ಬಿಟ್ಟು ಸಿಂಗಲ್ ಲೇನ್ ಹೈವೇ ಸ್ಟಾರ್ಟ್ ಆಯ್ತು. ಕೇಸ್ ಏನಾದ್ರು ಇಂಥ ಹೈವೇಗಳಲ್ಲಿ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಓವರ್ಟೇಕ್ ಮಾಡುವಂತ ಸಿಚುವೇಶನ್ ಬರುತ್ತೆ ಕೆಲವು ಟೈಮ್ನಲ್ಲಿ. ಸೊ ವೆಹಿಕಲ್ಸ್ ನ ಓವರ್ಟೇಕ್ ಮಾಡ್ಬೇಕಂತ ಹೇಳಿದ್ರೆ ನೀವು ಆಬ್ವಿಯಸ್ಲಿ ರೈಟ್ ಲೈನ್ಗೆ ಶಿಫ್ಟ್ ಆಗಬೇಕಾಗುತ್ತೆ. ಅಂದ್ರೆ ಎದುರುಗಡೆ ಬರ್ತಿರುವಂತ ವೆಹಿಕಲ್ಸ್ ಬರ್ತಿರುವಂತ ಲೇನ್ಗೆ ನೀವು ಶಿಫ್ಟ್ ಆಗಿ ಓವರ್ಟೇಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನಮ್ಮ ಲೆಫ್ಟ್ ಲೈನ್ಗೆ ಬರಬೇಕಾಗುತ್ತೆ. ಇಂಥ ಟೈಮ್ನಲ್ಲಿ ನಾವು ಕ್ವಿಕ್ ಆಗಿ ಓವರ್ಟೇಕ್ ಯಾವ ರೀತಿಯಾಗಿ ಮಾಡೋದು, ಹಾಗೆ ಸೇಫ್ ಆಗಿ ಓವರ್ಟೇಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಏನಾದ್ರು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಂತ ಹೇಳಿದ್ರೆ ಈ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜೊತೆ ಕಾಣೋ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಏನಾಗ್ತದೆ, ನಾನು ಮಾಡಿದೆ ಎಫ್ ಅಕೌಂಟ್ ಡೈರೆಕ್ಟ್ ಆಗಿ ಮೊಬೈಲ್ಗೆ ರೀಚ್ ಆಗುತ್ತೆ. ಸಿಂಗಲ್ ಲೈನ್ ಹೈವೇದಲ್ಲಿ ಓವರ್ಟೇಕ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಕ್ವಿಕ್ ಆಗಿ ಓವರ್ಟೇಕ್ ಮಾಡಬೇಕಾಗುತ್ತೆ ಅನಿವಾರ್ಯವಾಗಿ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನಮ್ಮ ಎದುರುಗಡೆ ಇರುವಂಥ ವೆಹಿಕಲ್ಸು ನಮ್ಮ ಹತ್ರ ಬಂದ್ಬಿಡುವಂಥ ಚಾನ್ಸಸ್ ಇರುತ್ತೆ. ಸೊ ಆ ಟೈಮ್ನಲ್ಲಿ ನಮ್ಗೆ ಓವರ್ಟೇಕ್ ಮಾಡೋಕ್ಕಾಗಲ್ಲ, ಮತ್ತೆ ವಾಪಸ್ ಬಂದ್ಬಿಟ್ಟು ನಮ್ಮ ಲೆಫ್ಟ್ ಲೈನಲ್ಲಿ ಅದರಿಂದ ನಾವು ಹೋಗಬೇಕಾಗಿರುತ್ತೆ ಅಲ್ವಾ. ಸೊ ಹೀಗಾಗಿ ಬಂದ್ಬಿಟ್ಟು ಕ್ವಿಕ್ ಆಗಿ ಓವರ್ಟೇಕ್ ಮಾಡಬೇಕಾಗುತ್ತೆ ಅನಿವಾರ್ಯವಾಗಿ. ನಾವು ಕ್ವಿಕ್ ಆಗಿ ಓವರ್ಟೇಕ್ ಮಾಡ್ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕಾಗುತ್ತೆ, ನಮ್ಮ ಗಾಡಿಗೆ ಜಾಸ್ತಿ ಟಾರ್ಕ್ ಬೇಕಾಗುತ್ತೆ, ಅಂದ್ರೆ ಜಾಸ್ತಿ ಪವರ್ ಬೇಕಾಗುತ್ತೆ. ಸೊ ಆಬ್ವಿಯಸ್ಲಿ ನಾವೇನ್ ಮಾಡ್ಬೇಕಾಗುತ್ತೆ, RPM ನ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಆಬ್ವಿಯಸ್ಲಿ ನಾವು ಹೈವೇಗಳಲ್ಲಿ ಡ್ರೈವ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಟಾಪ್ ಗೇರ್ ಅಲ್ಲೇ ಡ್ರೈವ್ ಮಾಡ್ತಾ ಇರ್ತೀವಿ, ಅಂದ್ರೆ ಹೈಯರ್ ಗೇರ್ ಅಲ್ಲಿ ಡ್ರೈವ್ ಮಾಡ್ತಾ ಇರ್ತೀವಿ. ಹೈಯರ್ ಗೇರ್ ಅಲ್ಲಿ ಡ್ರೈವ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಕಾರ್ನ RPM ಬಂದ್ಬಿಟ್ಟು ಲೋ ಆಗಿರುತ್ತೆ, ಕಡಿಮೆ ಇರುತ್ತೆ RPM ಬಂದ್ಬಿಟ್ಟು. ಸೊ ಆ ಟೈಮ್ನಲ್ಲಿ ನಾವು RPM ನ ಇನ್ಕ್ರೀಸ್ ಮಾಡ್ಕೊಂಡ್ಬಿಟ್ಟು ಟಾರ್ಕ್ ಅನ್ನ ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಕ್ವಿಕ್ ಆಗಿ ಓವರ್ಟೇಕ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಗೇರ್ ಡೌನ್ ಶಿಫ್ಟ್ ಮಾಡೋದ್ರ ಮೂಲಕ ನಾವು RPM ನ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಅಂದ್ರೆ ನಾವು 5th ಗೇರ್ ಅಲ್ಲಿ ಹೋಗ್ತಾ ಇದೀವಿ ಈಗ ಅಂತ ಹೇಳಿದ್ರೆ, ಈಗ ನನಗೆ RPM ನ ಇನ್ಕ್ರೀಸ್ ಮಾಡ್ಬೇಕು. ಈಗ ನೋಡಿ ನಾನು RPM ನೋಡಿದೆ ಅಂತ ಹೇಳಿದ್ರೆ ಇಲ್ಲಿ 1500 ಇಂದ 2000 ಬಿಲೋ ಇದೆ. ಇದೇ RPM ನಲ್ಲಿ ನಮ್ಮ ಗಾಡಿ ಬಂದ್ಬಿಟ್ಟು ಮೂವ್ ಆಗ್ತಾ ಇರುತ್ತೆ. RPM ನ ಇನ್ಕ್ರೀಸ್ ಮಾಡೋದು ಅಂತ ಅರ್ಥ ಅಂದ್ರೆ ಒಂದು ಗೇರ್ ನ ಡೌನ್ ಶಿಫ್ಟ್ ಮಾಡೋದ್ರ ಮೂಲಕ. ಈಗ ನೋಡಿ 5th ಇಂದ 4th ಶಿಫ್ಟ್ ಮಾಡ್ತೇನೆ. ಈಗ ನಮ್ಮ RPM ನ ನೀವು ನೋಡ್ಬೋದು 3000 ರೀಚ್ ಆಯ್ತು, ರೈಟ್. ಸೊ ಈ ರೀತಿಯಾಗಿ RPM ನ ಇನ್ಕ್ರೀಸ್ ಮಾಡಿದ್ವಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಟಾರ್ಕ್ ಬಂದ್ಬಿಟ್ಟು ಇನ್ಕ್ರೀಸ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಅವಾಗ ಬಂದ್ಬಿಟ್ಟು ನಾವು ಕ್ವಿಕ್ ಆಗಿ ಓವರ್ಟೇಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನಮ್ಮ ಲೆಫ್ಟ್ ಲೈನ್ಗೆ ಶಿಫ್ಟ್ ಆಗ್ಬೋದು. ಆಕ್ಚುಲಿ ಡೌನ್ ಶಿಫ್ಟ್ ಮಾಡುವಂತ ಸಿಚುವೇಶನ್ ಏನಿದೆ ಅಂದ್ರೆ ಒಂದು ಗೇರ್ ಡೌನ್ ಶಿಫ್ಟ್ ಮಾಡುವಂಥದ್ದು. ಆಬ್ವಿಯಸ್ಲಿ ನೀವು ಏನಾದರೂ ಕಡಿಮೆ ಎಂಜಿನ್ CC ಗಾಡಿಗಳನ್ನ ನೀವು ಡ್ರೈವ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ, ಅಂದ್ರೆ 1000 CC ಇರ್ಬೋದು ಅಥವಾ 800 CC ಅಥವಾ 1200 CC ಗಾಡಿ ಇರ್ಬೋದು. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಆಲ್ಮೋಸ್ಟ್ ಹೈಯರ್ ಗೇರ್ ಅಲ್ಲಿ ಬಂದ್ಬಿಟ್ಟು RPM ಬಂದ್ಬಿಟ್ಟು ತುಂಬಾನೇ ಕಡಿಮೆ ಇರುತ್ತೆ. ಸೊ ಅಂತ ಗಾಡಿಗಳಲ್ಲಿ ನೀವು ಕ್ವಿಕ್ ಆಗಿ ಓವರ್ಟೇಕ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಖಂಡಿತ ಅಲ್ಲಿ ನಿಮಗೆ ಒಂದು ಗೇರ್ನ ಡೌನ್ ಶಿಫ್ಟ್ ಮಾಡುವಂತ ಸಿಚುವೇಶನ್ ಬರುತ್ತೆ. ಓಕೆನಾ. ಇನ್ ಕೇಸ್ ಏನಾದ್ರೂ ನೀವು ಜಾಸ್ತಿ ಎಂಜಿನ್ ಕೆಪಾಸಿಟಿ ಇರುವಂತ ಗಾಡಿಗಳನ್ನ ಡ್ರೈವ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಡೀಸೆಲ್ ಗಾಡಿಗಳು ಇರ್ಬೋದು. ಸೊ ಅವಾಗ ನಿಮ್ಗೆ ಏನಾದ್ರು ಡೌನ್ ಶಿಫ್ಟ್ ಮಾಡುವಂತ ಸಿಚುವೇಶನ್ ಇದೆ ಒಂದು ಗೇರು, ಅದು ಬಂದ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಅಲ್ಲಿ ಕಡಿಮೆ ಆಗ್ಬೋದು. ಬಟ್ ಆಕ್ಚುಲಿ ಬಂದ್ಬಿಟ್ಟು ಸಿಚುವೇಶನ್ ಬರುತ್ತೆ, ನಿಮಗೆ ಡೌನ್ ಶಿಫ್ಟ್ ಮಾಡುವಂತ ಸಿಚುವೇಶನ್ ಬಂದೇ ಬರುತ್ತೆ, ಬರಲ್ಲ ಅಂತ ಹೇಳಿಕ್ಕೆ. ನೀವು ಟರ್ಬೋ ಚಾರ್ಜ್ಡ್ ಪೆಟ್ರೋಲ್ ಎಂಜಿನ್ ಇರ್ಬೋದು ಅಥವಾ ಡೀಸೆಲ್ ಎಂಜಿನ್ ಗಾಡಿಗಳು ಡ್ರೈವ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಸೊ ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ಮಟ್ಟಿಗೆ ನಿಮಗೆ ಈ ಡೌನ್ ಶಿಫ್ಟ್ ಮಾಡುವಂಥ ಸಿಚುವೇಶನ್ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂತ ಹೇಳ್ಬೋದು. ಯಾಕಂದ್ರೆ ಟರ್ಬೋ ಚಾರ್ಜ್ಡ್ ಎಂಜಿನ್ ಅಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಹೈಯರ್ ಗೇರ್ ಅಲ್ಲೂ ಕೂಡ RPM ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿರುತ್ತೆ. ಸೊ ಟರ್ಬೋ ಚಾರ್ಜ್ಡ್ ಎಂಜಿನ್ ಗಾಡಿಗಳಲ್ಲಿ ಬಂದ್ಬಿಟ್ಟು ಈ ಸಿಚುವೇಶನ್ ಇದೆ, ಅಂದ್ರೆ ಡೌನ್ ಶಿಫ್ಟ್ ಮಾಡುವಂತ ಸಿಚುವೇಶನ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂತ ಹೇಳ್ಬೋದು. ಬಟ್ ಆಕ್ಚುಲಿ ಖಂಡಿತ ಬರುತ್ತೆ, ಕೆಲವು ಟೈಮ್ನಲ್ಲಿ ಡೌನ್ ಶಿಫ್ಟ್ ಮಾಡಬೇಕಾಗುತ್ತೆ ಕ್ವಿಕ್ ಆಗಿ ಓವರ್ಟೇಕ್ ಮಾಡಬೇಕು ಅಂತ ಹೇಳಿದ್ರೆ. ಸ್ನೇಹಿತರೆ, ಇಲ್ಲಿ ನಾನು ನಿಮಗೆ ಮುಂದೆ ಒಂದು ಕಾರ್ ಹೋಗ್ತಾ ಇದೆ, ಸ್ವಿಫ್ಟ್ ಕಾರ್. ಸೊ ಇದನ್ನ ಓವರ್ಟೇಕ್ ಮಾಡಿ ತೋರಿಸ್ತಾನೆ ಕ್ವಿಕ್ ಆಗಿ ಓವರ್ಟೇಕ್ ಯಾವ ರೀತಿಯಾಗಿ ಮಾಡೋದು ಅಂತ. ಇನ್ ಕೇಸ್ ಏನಾದ್ರೆ ಕಾರ್ ಈ ರೀತಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಕ್ವಿಕ್ ಆಗಿ ಓವರ್ಟೇಕ್ ಮಾಡ್ಬೇಕಂತ ಹೇಳಿದ್ರೆ ನಾವೇನ್ ಮಾಡ್ಕೊಂಡು ನೋಡಿ, ಎದುರುಗಡೆ ಗಾಡಿ ಬಂತು ಓವರ್ಟೇಕ್ ಮಾಡೋಕ್ಕಾಗಲ್ಲ. ಸೊ ಈಗ ಎದುರುಗಡೆ ಟಾಟಾ ಎಸ್ ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ನಾವು ಓವರ್ಟೇಕ್ ಮಾಡ್ಬೇಕಂತ ಏನು ಮಾಡ್ಕೊ, ಒಂದು ಗೇರ್ನ ನೋಡಿ 5th ಇದೆ, ಈಗ 4th ಶಿಫ್ಟ್ ಮಾಡ್ತೇನೆ. ಸೊ ಇಲ್ಲಿ ಕ್ವಿಕ್ ಆಗಿ ಓವರ್ಟೇಕ್ ಮಾಡ್ತೇನೆ, ರೈಟ್. ಸೊ ಓವರ್ಟೇಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಲೆಫ್ಟ್ ಲೈನಿಗೆ ಬರ್ತೇನೆ. ಯಾಕಂತ ಹೇಳಿದ್ರೆ ನೋಡ್ಬೋದು ಎದುರುಗಡೆ ಗಾಡಿ ಬಂತಲ್ವ. ಸೊ ಅದಕ್ಕಿಂತ ಮುಂಚೆನೆ ನಾನು ಆ ಕಾರ್ನ ಓವರ್ಟೇಕ್ ಮಾಡ್ಕೊಂಡ್ಬಿಟ್ಟು ನಾನು ಲೆಫ್ಟ್ ಲೈನಿಗೆ ಬರಬೇಕಿತ್ತು. ಸೊ ಹೀಗಾಗಿ ನಾನು ಒಂದು ಗೇರ್ನ ಡೌನ್ ಶಿಫ್ಟ್ ಮಾಡೋದ್ರ ಮೂಲಕ ಸ್ವಲ್ಪ ಮಟ್ಟಿಗೆ ಟಾರ್ಕ್ ಅಂದ್ರೆ RPM ನ ಇನ್ಕ್ರೀಸ್ ಮಾಡ್ಕೊಂಡ್ಬಿಟ್ಟು ಕ್ವಿಕ್ ಆಗಿ ಓವರ್ಟೇಕ್ ಮಾಡ್ಕೊಂಡ್ಬಿಟ್ಟು ನಾನು ವಾಪಸ್ ನನ್ನ ಲೆಫ್ಟ್ ಲೈನಿಗೆ ಬಂದೆ. ಸೊ ಈ ರೀತಿಯಾಗಿ ನಾವು ಕ್ವಿಕ್ ಆಗಿ ಓವರ್ಟೇಕ್ ಮಾಡಬೇಕಾಗುತ್ತೆ ಕೆಲವೊಂದು ಟೈಮ್ನಲ್ಲಿ ಗೇರ್ನ ಡೌನ್ ಶಿಫ್ಟ್ ಮಾಡ್ಕೊಂಡ್ಬಿಟ್ಟು. ಅವಾಗ ಏನಾಗುತ್ತೆ, ನನಗೆ 5th ಗೇರ್ಲೇ ನಾನು ಈಗ ಓವರ್ಟೇಕ್ ಮಾಡೋಕೆ ಟ್ರೈ ಮಾಡ್ತೀನಿ ನೋಡಿ, ಡೌನ್ ಶಿಫ್ಟ್ ಮಾಡ್ದೇನೆ
ಅವಾಗ ಏನಾಗುತ್ತೆ, ನಾನು ಜಬರ್ದಸ್ತಿ ಎಕ್ಸಲೇಟರ್ನ ರೈಸ್ ಮಾಡ್ತಾ ಇದ್ದೇನೆ, ಬಟ್ ಗಾಡಿ ಬಂದ್ಬಿಟ್ಟು ಸ್ಪೀಡ್ ಪಿಕಪ್ ತಗೊಳ್ತಲ್ಲ ಗಾಡಿ. ಸೊ ಅವಾಗ ಏನಾಗುತ್ತೆ, ನನಗೆ ಒಂದು ಗೇರ್ ಡೌನ್ ಶಿಫ್ಟ್ ಮಾಡ್ತೀನಿ ಹೀಗೆ. ಸೊ ಇವಾಗ ನೋಡಿ 4th ಗೇರ್ ಶಿಫ್ಟ್ ಮಾಡಿದೆ, ಆಟೋಮೆಟಿಕ್ಕಾಗಿ ಬಂದ್ಬಿಟ್ಟು ನಾನು ಗಾಡಿ ಬಂದ್ಬಿಟ್ಟು ಸ್ಪೀಡ್ ಪಿಕಪ್ ಮಾಡ್ತು. ಸೊ ಈಗ ಬೈಕನ್ನು ಓವರ್ಟೇಕ್ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡಿದೆ. ಕ್ವಿಕ್ಕಾಗಿ ಓವರ್ಟೇಕ್ ಮಾಡ್ಬೇಕಂತ ಹೇಳಿದ್ರೆ ಅಂದರೆ ಒಂದು ಗೇರ್ನ ಡೌನ್ ಶಿಫ್ಟ್ ಮಾಡಲೇಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನಾವು ಜಬರ್ದಸ್ತಿ ಎಕ್ಸಲೇಟರ್ನ ಪ್ರೆಸ್ ಮಾಡ್ತಾ ಸ್ಪೀಡ್ ಪಿಕಪ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಅಂತ ಹೇಳಿದ್ರೆ ಗಾಡಿ ಬಂದ್ಬಿಟ್ಟು ತುಂಬ ಲೇಟಾಗಿ ಸ್ಪೀಡ್ ಪಿಕಪ್ ತೊಗೊಳುತ್ತೆ. ಸೊ ಆ ಟೈಮ್ನಲ್ಲಿ ಏನಾಗುತ್ತೆ, ನಮಗೆ ಕ್ವಿಕ್ಕಾಗಿ ಓವರ್ಟೇಕ್ ಮಾಡೋಕ್ಕೆ ಆಗಲ್ಲ. ಮತ್ತೆ ವಾಪಸ್ ಬಂದ್ಬಿಟ್ಟು ನಾವು ಲೆಫ್ಟ್ ಲೈನ್ಗೆ ಶಿಫ್ಟ್ ಆಗಬೇಕಾಗುತ್ತೆ ಗಾಡಿನ ಓವರ್ಟೇಕ್ ಮಾಡ್ದೇನೆ. ಓಕೆನಾ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇನೆ. ಅಂದರೆ ಸಿಂಗಲ್ ಲೈನ್ ಹೈವೇದಲ್ಲಿ ನೀವು ಡ್ರೈವ್ ಮಾಡ್ತಿರ್ಬೇಕಾದ್ರೆ ಕ್ವಿಕ್ಕಾಗಿ ಓವರ್ಟೇಕ್ ಯಾವ ರೀತಿಯಾಗಿ ಮಾಡೋದು, ಒಂದು ಗೇರ್ನ ಡೌನ್ ಶಿಫ್ಟ್ ಮಾಡೋದ್ರ ಮೂಲಕ ಅಂತ. ಸೊ ಹೋಪ್ ವಿಡಿಯೋ ನಿಮ್ಗೆ ಲೈಕ್ ಆಗಿದೆ ಅನ್ಕೋದ್ರೆ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಏನಾದರೂ ನೀವು ನಮ್ಮ ಚಾನಲ್ ಹೊಸಬಾಗಿದೆ ಅಂತ ಹೇಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ನೋಡಿದ್ರೆ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ. 2 ವೀಲರ್ ರೈಡ್ ಮಾಡ್ತಿದ್ರೆ ಅಂತ ಹೇಳಿದ್ರೆ ವಿತೌಟ್ ಹೆಲ್ಮೆಟ್ ರೈಡ್ ಮಾಡಬೇಡಿ. ಹಾಗೆ 4 ವೀಲರ್ ಡ್ರೈವ್ ಮಾಡ್ತಿದ್ರೆ ಅಂತ ಹೇಳಿದ್ರೆ ಸೀಟ್ ಬೆಲ್ಟ್ ಹಾಕೊಳ್ಳದೆ ಡ್ರೈವ್ ಮಾಡಬೇಡಿ ಅಂತ ಹೇಳ್ತಾ ಟ್ರಾಫಿಕ್ ರೂಲ್ಸ್ನ ಒಬೇ ಮಾಡಿ.